ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಭಾಳ ಕೆಲವು ವರ್ಷಗಳ ಹಿಂದೆ MP ಆಗಿದ್ದವರೊಬ್ಬರು ನನ್ನ ಮೇಲೆ ಪ್ರಹಾರ ಮಾಡಿದರು. ಒಂದು TV ಚಾನೆಲ್ ಮುಂದೆ ಮಾತನಾಡ್ತಾ ಹೇಳಿದರು, ಚಕ್ರವರ್ತಿಗೆ ಮೋದಿನೇ ಬಂಡವಾಳ, ಮೋದಿನ ಬಂಡವಾಳ ಮಾಡ್ಕೊಂಡು ಚಕ್ರವರ್ತಿ ಬೆಳೆದು ಬಿಟ್ಟ ಅಂತ. ಸತ್ಯ ಹೇಳಬೇಕು ಅಂದರೆ ಮಿತ್ರರೇ, ಮೋದಿ ನನಗೇನಾದರೂ ಪ್ರತ್ಯಕ್ಷವಾಗಿ ಕೊಟ್ಟಿದ್ದಾರಾ ಅಂತಂದರೆ ಏನೂ ಇಲ್ಲ. ನೀವು ನನ್ನನ್ನು ನೀನೇನಾದರೂ ಮೋದಿ ಕೊಟ್ಟಿದ್ಯಾ ಅಂತ ಕೇಳಿದರೆ, ನನ್ನ ಜೀವನದ ಅಮೂಲ್ಯವಾದ 2.25 ವರ್ಷವನ್ನು ಮೋದಿಯ ಪ್ರಚಾರಕ್ಕೋಸ್ಕರ ಕೊಟ್ಟಿದ್ದೀನಿ. ನಾನು ತೊಗೊಂಡಿದ್ದೇನು ಇಲ್ಲ. ಹೀಗಾಗಿ ನಾನು ತೊಗೊಂಡು ಬೆಳೆದಿರುವಂಥದ್ದು ಏನೂ ಇಲ್ಲ. ನಂಗೆ ಗೊತ್ತಿಲ್ಲ ಆ MP ಅದು ಯಾಕೆ ಅವತ್ತು ಹಂಗೆ ಮಾತನಾಡಿಬಿಟ್ರೋ, ಯಾವ ಓಗದಲ್ಲಿ ಹಂಗಿದ್ರೂ ಗೊತ್ತಿಲ್ಲ. ಆದರೆ ಸಾವರ್ಕರ್ ನಿಂಗೇನಾದರೂ ಕೊಟ್ಟಿದ್ದಾರಾ ಅಂತ ಕೇಳಿದರೆ, ಮೋದಿ ಏನೂ ಕೊಟ್ಟಿಲ್ವಾ ಅಂದರೆ ಏನೂ ಕೊಟ್ಟಿಲ್ಲ ಅಲ್ಲ, ಪರೋಕ್ಷವಾಗಿ ಈ ರಾಷ್ಟ್ರವನ್ನು ವಿಶ್ವಗುರುತ್ವದ ಪಥಕ್ಕೆ ಕೊಂಡೊಯ್ಯೋದ್ರಿಂದ ಅದು ನಮಗೆ ಕೊಡಬೇಕಾಗಿರುವ ದೊಡ್ಡ ಕೊಡುಗೆಯೇ. ಅದಕ್ಕಿಂತ ದೊಡ್ಡ ಗೌರವ ಇನ್ಯಾರೂ ಕೊಡಲಿಕ್ಕೆ ಸಾಧ್ಯವಿಲ್ಲ. ತಾಯಿ ಭಾರತೀಯ ಮುಖದಲ್ಲಿ ಹೆಚ್ಚು ಹೆಚ್ಚು ಮಂದಹಾಸ ಕಾಣ್ತಾ ಹೋದರೆ ಅದಕ್ಕಿಂತಲೂ ಆನಂದ ಇನ್ಯಾವುದಿದೆ. ಮೋದಿ ಅದನ್ನು ಮಾಡಿಕೊಡ್ತಿದ್ದಾರೆ, ಇನ್ನೇನು ಹೆಚ್ಚಿಗೆ ಕೊಡಬೇಕಾಗಿಲ್ಲ. ಆದರೆ ಸಾವರ್ಕರ್ ಪ್ರತ್ಯಕ್ಷವಾಗಿ ಕೊಟ್ಟಿದ್ದಾರೆ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಯಾಕೆ ಅಂತಂದರೆ, ಈ ಸಾವರ್ಕರ್ ಕುರಿತಂಥ ಬಹುಶಃ ಕನ್ನಡದ ಮೊದಲ ಪುಸ್ತಕ ಆತ್ಮಾಹುತಿಯನ್ನು ಶಿವರಾಮೂರು ಬರೆದಿದ್ರು. ಅದಾದ ನಂತರ ತರುಣರಿಗೆ ಒಂದು ಕ್ವಿಕ್ ರೀಡಿಂಗಿಗೆ ತಕ್ಷಣಕ್ಕೆ ಓದಿ ಸಾವರ್ಕರ್ ಅಂದರೆ ಏನು ಅಂತ ತಿಳ್ಕೊಳ್ಳಿಕ್ಕೆ ಬೇಕಾಗಿರುವ ಪುಸ್ತಕ ಬರೆಯುವಂಥ ಭಾಗ್ಯ ಸಿಕ್ಕಿದ್ದು ನನಗೆ ಅನ್ನೋದು ನಾನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅದು ನನಗೆ ಸಿಕ್ಕಂಥ ಮಹಾಭಾಗ್ಯ. ಅನೇಕ ವರ್ಷಗಳು ಕಳೆದೋಯ್ತು ಅದಕ್ಕೆ. ಯಾವಾಗ ಅದನ್ನು ನಾವು ಯೋಚನೆ ಮಾಡಿದ್ವಿ ಅಂತಂದರೆ, ಮಣಿಶಂಕರ್ ಅಯ್ಯರ್ ಅಂತ ಒಬ್ಬ ಮಿನಿಸ್ಟ್ರು ಸಾವರ್ಕರ್ ಕುರಿತಂತೆ ಅತ್ಯಂತ ತುಚ್ಛವಾಗಿ ಮಾತನಾಡ್ತಾ, ಸಾವರ್ಕರ್ ಕುರಿತ ಶಿಲಾಫಲಕವನ್ನು ಅಂಡಮಾನ್ ನಿಕೋಬಾರ್ನಲ್ಲಿ ಹಾಕಬಾರದು ಅಂತ ಹೇಳಿದಾಗ ಅದಕ್ಕೆ ಪ್ರತಿಭಟನೆಯ ಕ್ರಮವಾಗಿ ಕರ್ನಾಟಕದಲ್ಲಿ ನಾವು ಆಲೋಚನೆ ಮಾಡಿದ್ದು ಸಾವರ್ಕರ್ನ ಹೆಚ್ಚು ಪ್ರಚಾರ ಮಾಡಬೇಕು ಅಂತ. ಇದು ಕನ್ನಡಿಗರಿಗೆ ಅಥವಾ ಇಡೀ ಭಾರತೀಯರಿಗೆ ಒಂದು ಅಪರೂಪದ ವರ. ನೀವು ಯಾರನ್ನು ವಿರೋಧ ಮಾಡ್ತೀರೋ ಅವ್ರನ್ನ ಹೆಚ್ಚು ಪ್ರಚಾರ ಮಾಡ್ಲಿಕ್ಕೆ ಸಿಗುತ್ತೆ. ನೀವು ವಿರೋಧನೇ ಮಾಡಲಿಲ್ಲ ಅಂತಂದ್ರೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ನೀವು ವಿರೋಧ ಮಾಡ್ತೀರಲ್ಲ, ಆಗ ಹೆಚ್ಚು ಜನರಿಗೆ ಮುಟ್ಟಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಸಾವರ್ಕರ್ ಪ್ರತಿಷ್ಠಾನವೂ ಹಾಗೆ. ಕರ್ನಾಟಕದಲ್ಲಿ ವಿರೋಧ ಬರದೇ ಹೋಗಿದ್ರೆ ಸಾವರ್ಕರ್ಗೆ ಈ ಪ್ರತಿಷ್ಠಾನ ಹುಟ್ಟುತ್ತಿರಲಿಲ್ಲ. ಯಾಕೆ ಹುಟ್ಟಿತು ಅಂದರೆ, ವಿರೋಧ ಇದೆ. ವಿರೋಧ ಇದ್ದವರಿಗೆ ಸರಿಯಾದ ಉತ್ತರ ಕೊಡಲಿಕ್ಕೆ ದೊಡ್ಡ ಆಲೋಚನೆಗಳ ಮೂಲಕ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣಕ್ಕೆ ಹುಟ್ಟಿತು ಅಂತ. ಆ ಹೊತ್ತಲ್ಲಿ ನಾವು ಸಾವರ್ಕರ್ ಕುರಿತಂಥ ಕಾರ್ಯಕ್ರಮಗಳನ್ನು ಹೇಗೆ ಮಾಡಿದ್ವಿ ಅಂತಂದರೆ, ನನಗನ್ಸುತ್ತೆ ಯಾವ ತಾಲೂಕಿಗೂ ನಾನು ಹೋಗದೇ ಇದ್ದಂಥ ಕಾರ್ಯಕ್ರಮಗಳಿಲ್ಲ ಅಂತ. ಅಷ್ಟು ಕಾರ್ಯಕ್ರಮಗಳಿಗೆ, ಸಾವರ್ಕರ್ ಪರಿಚಯದ ಕಾರ್ಯಕ್ರಮಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಯಿತು. 2 ಲಾಭ. ಒಂದು, ರಾಷ್ಟ್ರೋತ್ಥಾನ ಪರಿಷತ್ನವರಿಗೆ ಪುಸ್ತಕದ ಸೇಲ್ಸ್ ಚೆನ್ನಾಗಾಯಿತು. 2ನೇದು, ಸಾವರ್ಕರ್ ವಿಚಾರಧಾರೆಯನ್ನ ಪ್ರತಿಯೊಬ್ಬರಿಗೂ ತಲುಪಿಸ್ಲಿಕ್ಕೆ ಒಂದು ಅವಕಾಶ. ಮಣಿಶಂಕರ್ ಅಯ್ಯರ್ ಬೈದಿದ್ರಲ್ಲ, ಇವರನ್ನೇ ಬೈದಿದ್ದು, ಇವ್ರು ಯಾರು ಅಂತ ಹೇಳ್ತೀವಿ ಬನ್ನಿ ಅಂತ ಕರೀಲಿಕ್ಕೆ ಅವಕಾಶ. ನನಗೇನು ಲಾಭ ಇದರಲ್ಲಿ ಅಂತಂದರೆ, ಆಗ ತಾನೇ ಮಾತನಾಡ್ಲಿಕ್ಕೆ ಶುರು ಮಾಡ್ತಿದ್ದ ನನಗೆ ಇಡೀ ರಾಜ್ಯಕ್ಕೆ ಇವನೊಬ್ಬ ಚೆನ್ನಾಗಿ ಮಾತಾಡ್ತಾನೆ ಅಂತ ಹೇಳಬಲ್ಲಂಥ ಒಂದು ಪ್ಲ್ಯಾಟ್ಫಾರ್ಮನ್ನು ಯಾರು ಕ್ರಿಯೇಟ್ ಮಾಡಿಕೊಟ್ರು ಅಂತಂದರೆ, ಅದು ಸಾವರ್ಕರ್ ಕ್ರಿಯೇಟ್ ಮಾಡಿಕೊಟ್ರು. ಹೀಗಾಗಿ ಇವತ್ತು ನಾನು ನಿಮ್ಮ ಎದುರಿಗೆ ಮಾತಾಡ್ತಿದ್ದೀನಿ ಅಂತಂದರೆ ಅದು ಸಾವರ್ಕರ್ ಕೊಟ್ಟ ಭಿಕ್ಷೆ ಅಂತ ನಾನು ಅತ್ಯಂತ ಪ್ರೀತಿಯಿಂದ ಭಾವಿಸ್ತೀನಿ. ಯಾಕೆ ಅಂದರೆ, ನನಗಿಂತ ಚೆನ್ನಾಗಿ ಮಾತನಾಡುವಂಥವರು ಬೇಕಾದಷ್ಟು ಜನ ಇದ್ದಾರೆ. ಅವರಿಗೆ ಸಾವರ್ಕರ್ ಸಿಗಲಿಲ್ಲ ಅನ್ನೋದು ಅವರ ಜೀವನದ ದೌರ್ಭಾಗ್ಯ. ನನ್ನ ಜೀವನಕ್ಕೆ ಸಾವರ್ಕರ್ ಸಿಕ್ಕರು, ಕೊಡಬೇಕಾದ್ದನ್ನು ಕೊಟ್ಟರು ಅಂತ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.